ನಿಮ್ಗಳದೆಲ್ಲ ಸ್ಪಿರಿಟ್. ಈವನ್ ನಾನು ಶಿವಣ್ಣ ಸರ್ದು ಇಂಟರ್ವ್ಯೂ ಮಾಡುವಾಗ್ಲೂ ಅವ್ರಿಗೆ ಇದನ್ನ ಹೇಳಿದೆ, ಸೋ ಸ್ಪಿರಿಟ್ಫುಲ್. ಎಲ್ಲೂ ಅಯೋಗೋಳು ಇಲ್ಲ. ಅಮ್ಮ ಎಷ್ಟು ಸ್ಪಿರಿಟ್ಫುಲ್, ಲೀಲಮ್ಮ ಎಷ್ಟು ಸ್ಪಿರಿಟ್ಫುಲ್, ಅಂಡ್ ನೀವು ಅಷ್ಟೇ. ನೀವು ಎಲ್ಲೋ ಮೊನ್ನೆಲ್ಲ ಡಾನ್ಸ್ ಮಾಡ್ತಾ ಇದ್ರಿ ಸ್ಟೇಜ್ ಮೇಲೆ. ಈ ಲುಂಗಿ ಹಾಕೊಂಡು ಆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಲುಂಗಿ ಹಾಕೊಂಡು ಮೂರೇಟ್ ಹೊಡಿತೀವಿ ಅಷ್ಟೇ, ಅದಕ್ಕೆ ಖುಷಿ ಆಗ್ತಾರೆ ಜನ ಪಾಪ. ಸೊ ಹೆಂಗ್ ನೋಡ್ಬೇಕು ಅಂತೀರ ಈಗ ಕೆಲಾಮಿಟೀಸ್? ಏನ್ ಹೇಳೋದು, ಜೀವನವನ್ನ ಬಡಿದ ಹಾಕೋ ಅಂತ, ನಾವ್ ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿನೋ ಅಥವಾ ನಾರ್ಮಲ್ ವ್ಯಕ್ತಿ ಯಾರೇ ಆಗಿದ್ರು, ಜೀವನ ನಮ್ಮನ್ನ ಕೆಲವೊಂದ್ಸರಿ ಹಣ್ಣು ಮಾಡ್ಬಿಡತ್ತೆ. ಈ ತರ ಘಟನೆಗಳು ಬಂದಾಗ ಈಗ ನಮ್ಮ ಕನ್ನಡದ ಕುಟುಂಬ ಅಂತ ನಾವು ಗಮನಿಸೋದಾದ್ರೆ, ಪಾಪ ಪುನೀತ್ ಅವ್ರದ್ದು ಹಿಂಗಾಯ್ತು, ಶಿವಣ್ಣ ಈಗ ಏನು ಹುಷಾರಿಲ್ಲ, ಆರೋಗ್ಯ ಸಮಸ್ಯೆ. ನೀವು ಮೀಟ್ ಮಾಡಿದಾಗ ಹೆಂಗೆ ಅವ್ರನ್ನ ಮಾತಾಡ್ಸಿದ್ರಿ, ಏನ್ ಹೇಳಿದ್ರಿ? ನನಗೆ ಅವ್ರನ್ನ ನೋಡಿದಾಗ ಒಂದ್ಸರಿ ನನಗೆ ಭಾವನೆ ಎಲ್ಲ ಕಣ್ಣಲ್ಲಿ ನೀರು ತುಂಬಿಡ್ತು. ಆದ್ರೂ ನನ್ನ ತಲೆನ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಒಂಥರ ತಿರುಗಿ ನೋಡ್ಬಿಟ್ಟು, ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಏನಾಯ್ತು, ಯಾರು ಹೇಳಿದ್ ನಿಮ್ಗೆ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನೆ ಅವ್ರಿಗೆ ಧೈರ್ಯ ಕೊಟ್ಟೆ ನಾನು. ಆಮೇಲೆ ಅದೇ ಬರ್ತ್ಡೇ, ಏನೋ ಮಗಳ ಬರ್ತ್ಡೇ, ಅದಕ್ಕೆ ಅಣ್ಣ ನಾವು ಗೇಟ್ ಹತ್ರ ನಿಂತು, ಯಾರು ಹೇಳಿದ್ದು ಮಗಳು ಬರ್ತ್ಡೇ, ಅವ್ರು ಹೋಗ್ತಾರೆ ಜಪಾನ್ ಹೋಟ್ಲಲ್ಲಿ ಏನೋ ಅದೇನು ಜಪನೀಸ್ ಫುಡ್ ತಿಂತಾರೆ, ನಾನು ತಿನ್ನಕ್ಕಾಗತ್ತಾ, ನನ್ನ ಪರಿಸ್ಥಿತಿನೇ ಬೇರೆ, ಬಿಡಿ ನಾವು ಪಕ್ಕ ಲೋಕಲ್ ಆಗಿರೋಣ, ನೆಟ್ಟು ಬೋಲ್ಟು ಅದು ಇದೆಲ್ಲ ಹೊಡ್ಕೊಂಡು ನೆಮ್ಮದಿ ಕಾಲ್ ಸೊಪ್ಪು ತಲೆಮಾಂಸ ಈ ತರ ತಿನ್ಕೊಂಡು ಖುಷಿಯಾಗಿರೋಣ ಜೀವನದಲ್ಲಿ, ಅದ್ ಬಿಟ್ರೆ ಏನೂ ಇಲ್ಲ ಅಂತಂತ ಹೇಳ್ಬಿಟ್ಟು ಹೇಳಿದೆ ನಾನು. ನಕ್ರು, ಅವ್ರಿಗೆ ಸಂತೋಷ. ಅದು ಬೃಂದಾವನ್ ಎಕ್ಸ್ಪ್ರೆಸ್ ಟ್ರೈನ್ ಕತೆ ಎಲ್ಲ ಹೇಳಿದೆ. ಅವಾಗ ಅಲ್ಲಿಂದ ಬರ್ತಾ ಇದ್ವಲ್ಲ, ಚೆನ್ನೈಯಿಂದ ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಇಂಡಸ್ಟ್ರಿನಲ್ಲಿ ಇರಲಿಲ್ಲ, ಶಿವಣ್ಣ ಅವರು ಅವಾಗ ಗಿಂಡಿ ಅದರಲ್ಲೇ ಎಲ್ಲೋ ಇನ್ಸ್ಟಿಟ್ಯೂಟ್ನಲ್ಲಿ, ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಟ್ರೈನಿಂಗ್ ತಗೋತಾ ಇದ್ರು ಅಂತ ಕಾಣುತ್ತೆ. ರೆಗ್ಯುಲರ್ ಆಗಿ ಅವರು ಬರೋರು ಹೋಗೋರು. ಸೊ ಹಂಗೆ ಸಿಕ್ಕಿದಾಗ ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಮೀಟ್ ಆಗ್ತಾ ಇದ್ವಿ ನಾವು. ಮೀಟ್ ಆಗ್ಬಿಟ್ಟು ಅದು ಕ್ಯಾಶುವಲ್ ಆಗಿ ಹಂಗೇನೆ ಜೀವನ ಹಂಗೆ ನಡೀತಾ ಇತ್ತು ಅದು ಅಷ್ಟೇ. ಅದು ಇಲ್ಲಿ ಏನಾಗ್ತದೆ, ನಾನು ಎಲ್ಲರಿಗೂ ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಾವೆಲ್ಲ ಒಂದೇನೆ, ಅಷ್ಟು ಜನರು ಒಂದೇನೆ. ಈಗ ಈ ಅಭಿಮಾನಿಗಳಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಬರೋದು ಬೇಡ, ಯಾಕೆ ಬರಬೇಕು ಯಾಕೆ ಬರಬಾರ್ದು. ಫಸ್ಟೇ ನಮ್ಮ ಚಿತ್ರರಂಗ ಬಡವಾಗಿ ಹೋಗಿದೆ, ನೀವ್ ಎಷ್ಟು ಮಾತಾಡಿದ್ರು ಅಷ್ಟೇನೆ. ಇವತ್ತು ನಾವಿಲ್ಲಿ ಇದ್ದು ನಿಮ್ಮಂತವ್ರನ್ನ ಮಾತಾಡ್ಸೋ ಕಾರಣನೇ ಅದು ಸರ್. ಏನಂದ್ರೆ ಒಂದು ಚಿತ್ರರಂಗನೇ ಒಂದು ಕುಟುಂಬದ ರೀತಿ. ಅಷ್ಟೇ 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 ಅಷ್ಟೇ. ಈಗ ವೈಯಕ್ತಿಕವಾದ್ದು ಬೇರೆ, ಈಗ ನಮ್ಮ ಆಮೇಲೆ ನಾವು ಹೊರಗಡೆ ಈಚೆ ಕಡೆ ಬಂದು ನಾವು ಮಾತಾಡುವಂಥದ್ದು, ನಾವು ನಡ್ಕೊಳ್ಳೋ ರೀತಿ ಅದು ಬೇರೆ. ಅದನ್ನು ವೈಯಕ್ತಿಕನು ಇನ್ನೊಂದು ಮತ್ತೊಂದು ನೀವು ಬಂದು ತಲೆನಲ್ಲಿ ಎಲ್ಲ ಹಾಕೊಂಬಾರ್ದು, ಯಾರು ಹಾಕೊಂಬಾರ್ದು. ಯಾಕೆ ಹಾಕೊಂಬಾರ್ದು ಅಂದ್ರೆ, ಅವರವರಲ್ಲೇ ನಿಮ್ಮಲ್ಲೇನೆ, ಜನಸಾಮಾನ್ಯರೆಲ್ಲ ನಿಮ್ದೇ ಎಷ್ಟು 108 ಪ್ರಾಬ್ಲಮ್ ಇರುತ್ತೆ. ಒಂದ್ ವೇಳೆ ನೀವು ಅದನ್ನೆಲ್ಲ ತಗೊಂಡು ನೀವು ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ. ಬದುಕಲೇಬೇಕು, ಕೆಲಸ ಮಾಡ್ಲೇಬೇಕು, ಬಾಳ್ಲೇಬೇಕು. ಹಾಗೆ ಚಿತ್ರರಂಗ ಕೂಡ. ನಾವು ಇಲ್ಲಿ ಯಾರೇನಾದ್ರೂ ಹೇಳ್ಬೋದು, ಹೊಟ್ಟೆಪಾಡಿಗೆ ಬಂದವರು, ಅದನ್ನ ಮರೆಯಂಗಿಲ್ಲ. ಹೊಟ್ಟೆಪಾಡಿಗೆ ಬರ್ಲಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಆ ಭಗವಂತನೂ ಅವ್ರನ್ನ ಕ್ಷಮಿಸಲ್ಲ. ಯಾಕಂದ್ರೆ ಯಾಕೆ ಕ್ಷಮಿಸಲ್ಲ? ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೀವು 1 ತಿಂಗಳು ಊಟ ಬಿಟ್ಬಿಟ್ಟು ಶೂಟಿಂಗ್ ಮಾಡ್ರಿ, ಆಗತ್ತಾ? ಕ್ಲೋಸ್. ತಾಯಿಯನ್ನ ದೇವ್ರು ಅಂತ ನೋಡೋದಲ್ಲ, ಬದುಕಿದ್ರು ವಿನೋದ್ ರಾಜ್ ಅವರು. ಇದೊಂಥರ ಮಾದರಿ ಕಣ್ರಿ ಸಮಾಜಕ್ಕೆ. ನಾವು ಬಹಳ ಈಸಿ, ನಮ್ಮಮ್ಮ ಅಲ್ವಾ ಬಿಡೋ ಮನೇಲೇ ಇರ್ತಾರೆ, ಹಿಂಗ್ ತಗೊಂಡ್ಬಿಡ್ತೀವಿ. ಹಂಗ್ ತಗೊಳ್ಳಿಲ್ಲ ಅವರು ತಾಯಿ ಇವತ್ತು ಭೌತಿಕವಾಗಿ ಅವ್ರ ಜೊತೆ ಇಲ್ಲದೆ ಇದ್ರು ಅವ್ರಿಗೊಂದು ದೇಗುಲ ನಿರ್ಮಾಣ ಮಾಡಿದ್ರು. ಬಹಳ ದೊಡ್ಡ ನಟಿ, ಅವ್ರಿಗೆ ಸ್ಮಾರಕ ನಿರ್ಮಾಣ ಮಾಡೋದೇನು ವಿಶೇಷ ಅಲ್ಲ. ಆದ್ರೆ ವಿನೋದ್ ರಾಜ್ ಅವರು ಅದನ್ನ ಮಾಡಿರೋ ರೀತಿ ಇದೆಯಲ್ಲ, ಹೆಂಗ್ ಮಾಡ್ಬೇಕು ಅಂತ ಮಾಡಿರೋ ರೀತಿ, ಆ ಒಂದು ಮನಸ್ಸಿನಲ್ಲಿ ಯಾರಿಗಾದ್ರೂ ಭಾವನೆ, ತಾಯಿ ಅನ್ನೋ ಭಾವನೆ ಏನು, ನಟಿ ಲೀಲಾವತಿ ಅವ್ರು ಏನು ಅನ್ನೋದನ್ನ ಮತ್ತೊಮ್ಮೆ ಸಮಗ್ರವಾಗಿ ಕಟ್ಟಿಕೊಟ್ಟಂಗಿದೆ. ಅದು ಹೆಂಗ್ ಮಾಡಿದ್ರಿ ಸರ್ ಇದನ್ನ? ನಾನು ಪ್ರಾರಂಭದ ದಿನಗಳಲ್ಲಿ ಚಿಕ್ಕದಾಗಿ ಒಂದು ಶೀಟ್ ಹಾಕಿ ನಾವು ಕವರ್ ಮಾಡಿ ಅದಕ್ಕೊಂದು ಫೆನ್ಸ್ ತರ ಮಾಡಿದ್ವಿ, ಚೈನ್ ಲಿಂಕ್ ಫೆನ್ಸ್ ತರ. ಜನ ಬರೋದು ನೋಡ್ಬಿಟ್ಟು ಅವ್ರ ಪಾಪ 3 ಪ್ರದಕ್ಷಿಣೆ ಹಾಕೋರು, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋರು. ಆಮೇಲೆ ನಮ್ಗೆ ಏನನ್ನಿಸ್ತು, ಇಲ್ಲ ಇದನ್ನ ಹೇಗೆ ಮಾಡ್ಬೇಕು ಅಮ್ಮವ್ರ ಸ್ಮಾರಕನ, 3 ಪ್ರದಕ್ಷಿಣೆ ಹಾಕ್ತಾರೆ ಅಂದಾಗ ನಾನು ಅದನ್ನೇ ಯೋಚನೆ ಮಾಡಿದೆ. 3 ಸುತ್ತು, ದೊಡ್ಡ ಸುತ್ತು ಬರಬೇಕು. ಆ 3 ದೊಡ್ಡ ಸುತ್ತುಗಳಲ್ಲೂ ಅಮ್ಮವರ ಭಾವಚಿತ್ರಗಳು, ಅಮ್ಮವರ ಒಳ್ಳೆ ನೆನಪುಗಳು, ಈ ಎಲ್ಲ ಮುಗಿದು ಒಳಗಡೆ 3ನೇ ಸುತ್ತಲ್ಲಿ ಅಮ್ಮವರ ಸ್ಮಾರಕನ ಸುತ್ತಿ ಅವರು ನಮಸ್ಕಾರ ಮಾಡ್ಕೊಂಡು ಈ ಕಡೆ ಬರುವಂತದ್ದು, ನೋಡೋಣ ಸರ್, ಬರುವಂತದ್ದು. ಅದು ಅದರ ಉದ್ದೇಶ. ಆಮೇಲೆ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ.
ಪ್ರತಿ ಕ್ಷಣ ಬಹುಶಃ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಅವ್ರು ಇರ್ತಾರೆ ಅಲ್ವಾ? ಖಂಡಿತ ಖಂಡಿತ. ಪಾಪ ಅವರು ಯಾವಾಗಲೂ ದ್ವೇಷ ಹೇಳ್ಕೊಡ್ಲಿಲ್ಲ. ವಿಶ್ವಾಸ ಪ್ರೀತಿ ಹೇಗೆ ಸಂಪಾದನೆ ಮಾಡಬೇಕು ನಿಮ್ಗಳದೆಲ್ಲ ಸ್ಪಿರಿಟ್. ಈವನ್ ನಾನು ಶಿವಣ್ಣ ಸರ್ದು ಇಂಟರ್ವ್ಯೂ ಮಾಡುವಾಗ್ಲೂ ಅವ್ರಿಗೆ ಇದನ್ನ ಹೇಳಿದೆ, ಸೋ ಸ್ಪಿರಿಟ್ಫುಲ್. ಎಲ್ಲೂ ಅಯೋಗೋಳು ಇಲ್ಲ. ಅಮ್ಮ ಎಷ್ಟು ಸ್ಪಿರಿಟ್ಫುಲ್, ಲೀಲಮ್ಮ ಎಷ್ಟು ಸ್ಪಿರಿಟ್ಫುಲ್. ಅಂಡ್ ನೀವು ಅಷ್ಟೇ, ನೀವು ಎಲ್ಲೋ ಮೊನ್ನೆಲ್ಲ ಡಾನ್ಸ್ ಮಾಡ್ತಾ ಇದ್ರಿ ಸ್ಟೇಜ್ ಮೇಲೆ. ಈ ಲುಂಗಿ ಹಾಕೊಂಡು ಆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಲುಂಗಿ ಹಾಕೊಂಡು ಮೂರೇಟ್ ಹೊಡಿತೀವಿ ಅಷ್ಟೇ, ಅದಕ್ಕೆ ಖುಷಿ ಆಗ್ತಾರೆ ಜನ ಪಾಪ. ಸೊ ಹೆಂಗ್ ನೋಡ್ಬೇಕು ಅಂತೀರ ಈಗ ಕೆಲಾಮಿಟೀಸ್ ಏನ್ ಹೇಳೋದು, ಜೀವನವನ್ನ ಬಡಿದ ಹಾಕೋ ಅಂತ ನಾವ್ ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿನೋ ಅಥವಾ ನಾರ್ಮಲ್ ವ್ಯಕ್ತಿ ಯಾರೇ ಆಗಿದ್ರು, ಜೀವನ ನಮ್ಮನ್ನ ಕೆಲವೊಂದ್ಸರಿ ಹಣ್ಣು ಮಾಡ್ಬಿಡತ್ತೆ. ಈ ತರ ಘಟನೆಗಳು ಬಂದಾಗ ಈಗ ಅವ್ರ ನಮ್ಮ ಕನ್ನಡದ ಕುಟುಂಬ ಅಂತ ನಾವು ಗಮನಿಸೋದಾದ್ರೆ, ಪಾಪ ಪುನೀತ್ ಅವ್ರದ್ದು ಹಿಂಗಾಯ್ತು. ಶಿವಣ್ಣ ಈಗ ಏನು ಹುಷಾರಿಲ್ಲ, ಆರೋಗ್ಯ ಸಮಸ್ಯೆ. ನೀವು ಮೀಟ್ ಮಾಡಿದಾಗ ಹೆಂಗೆ ಅವ್ರನ್ನ ಮಾತಾಡ್ಸಿದ್ರಿ, ಏನ್ ಹೇಳಿದ್ರಿ? ನನಗೆ ಅವ್ರನ್ನ ನೋಡಿದಾಗ ಒಂದ್ಸರಿ ನನಗೆ ಭಾವನೆ ಕಣ್ಣಲ್ಲಿ ನೀರು ತುಂಬಿಡ್ತು. ಆದ್ರೂ ನನ್ನ ತಲೆನ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಒಂಥರ ತಿರುಗಿ ನೋಡ್ಬಿಟ್ಟು, ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಏನಾಯ್ತು, ಯಾರು ಹೇಳಿದ್ ನಿಮ್ಗೆ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನೆ ಅವ್ರಿಗೆ ಧೈರ್ಯ ಕೊಟ್ಟೆ ನಾನು. ಆಮೇಲೆ ಅದೇ ಬರ್ತ್ಡೇ ಏನೋ ಮಗಳ ಬರ್ತ್ಡೇ, ಅದಕ್ಕೆ ಅಣ್ಣ ನಾವು ಗೇಟ್ ಹತ್ರ ನಿಂತು, ಯಾರು ಹೇಳಿದ್ದು ಮಗಳು ಬರ್ತ್ಡೇ, ಅವ್ರು ಹೋಗ್ತಾರೆ ಜಪಾನ್ ಹೋಟ್ಲಲ್ಲಿ ಏನೋ ಅದೇನು ಜಪನೀಸ್ ಫುಡ್ ತಿಂತಾರೆ, ನಾನು ತಿನ್ನಕ್ಕಾಗತ್ತಾ, ನನ್ನ ಪರಿಸ್ಥಿತಿನೇ ಬೇರೆ, ಬಿಡಿ ನಾವು ಪಕ್ಕ ಲೋಕಲ್ ಆಗಿರೋಣ, ನೆಟ್ಟು ಬೋಲ್ಟು ಅದು ಇದೆಲ್ಲ ಹೊಡ್ಕೊಂಡು ನೆಮ್ಮದಿ ಕಾಲ್ ಸೊಪ್ಪು ತಲೆಮಾಂಸ ಈ ತರ ತಿನ್ಕೊಂಡು ಖುಷಿಯಾಗಿರೋಣ ಜೀವನದಲ್ಲಿ, ಅದ್ ಬಿಟ್ರೆ ಏನೂ ಇಲ್ಲ ಅಂತಂತ ಹೇಳ್ಬಿಟ್ಟು ಹೇಳಿದೆ ನಾನು. ನಕ್ರು, ಅವ್ರಿಗೆ ಸಂತೋಷ. ಅದು ಬೃಂದಾವನ್ ಎಕ್ಸ್ಪ್ರೆಸ್ ಟ್ರೈನ್ ಕತೆ ಎಲ್ಲ ಹೇಳಿದೆ. ಅವಾಗ ಅಲ್ಲಿಂದ ಬರ್ತಾ ಇದ್ವಲ್ಲ, ಚೆನ್ನೈಯಿಂದ ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾ. ನಾವತ್ತು ಇಂಡಸ್ಟ್ರಿನಲ್ಲಿ ಇರಲಿಲ್ಲ. ಶಿವಣ್ಣ ಅವರು ಅವಾಗ ಗಿಂಡಿ ಅದರಲ್ಲ ಎಲ್ಲೋ ಇನ್ಸ್ಟಿಟ್ಯೂಟ್ನಲ್ಲಿ, ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಟ್ರೈನಿಂಗ್ ತಗೋತಾ ಇದ್ರು ಅಂತ ಕಾಣುತ್ತೆ. ರೆಗ್ಯುಲರ್ ಆಗಿ ಅವರು ಬರೋರು ಹೋಗೋರು. ಸೊ ಹಂಗೆ ಸಿಕ್ಕಿದಾಗ ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಮೀಟ್ ಆಗ್ತಾ ಇದ್ವಿ ನಾವು. ಮೀಟ್ ಆಗ್ಬಿಟ್ಟು ಅದು ಕ್ಯಾಶುವಲ್ ಆಗಿ ಹಂಗೇನೆ ಜೀವನ ಹಂಗೆ ನಡೀತಾ ಇತ್ತು. ಅದು ಅಷ್ಟೇ. ಅದು ಇಲ್ಲಿ ಏನಾಗ್ತದೆ, ನಾನು ಎಲ್ಲಾರ್ಗು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಾವೆಲ್ಲ ಒಂದೇನೆ, ಅಷ್ಟು ಜನರು ಒಂದೇನೆ. ಈಗ ಈ ಅಭಿಮಾನಿಗಳಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಬರೋದು ಬೇಡ. ಯಾಕೆ ಬರ್ಬೇಕು, ಯಾಕೆ ಬರಬಾರ್ದು. ಫಸ್ಟೇ ನಮ್ ಚಿತ್ರರಂಗ ಬಡವಾಗಿ ಹೋಗಿದೆ. ನೀವ್ ಎಷ್ಟು ಮಾತಾಡಿದ್ರು ಅಷ್ಟೇನೆ. ಇವತ್ತು ನಾವಿಲ್ಲಿ ಇದ್ದು ನಿಮ್ಮಂತವ್ರನ್ನ ಮಾತಾಡ್ಸೋ ಕಾರಣನೇ ಅದು ಸರ್. ಏನಂದ್ರೆ ಒಂದು ಚಿತ್ರರಂಗನೇ ಒಂದು ಕುಟುಂಬದ ರೀತಿ. ಅಷ್ಟೇ 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 ಅಷ್ಟೇ. ಈಗ ವೈಯಕ್ತಿಕವಾದ್ದು ಬೇರೆ. ಹಾಗೆ ನಮ್ಮ ಆಮೇಲೆ ನಾವು ಹೊರಗಡೆ ಈಚೆ ಕಡೆ ಬಂದು ನಾವು ಮಾತಾಡುವಂಥದ್ದು, ನಾವು ನಡ್ಕೊಳ್ಳೋ ರೀತಿ ಅದು ಬೇರೆ. ಅದನ್ನು ವೈಯಕ್ತಿಕನು ಇನ್ನೊಂದು ಮತ್ತೊಂದು ನೀವು ಬಂದು ತಲೆನಲ್ಲಿ ಎಲ್ಲ ಹಾಕೊಂಬಾರ್ದು, ಯಾರು ಹಾಕೊಂಬಾರ್ದು. ಯಾಕೆ ಹಾಕೊಂಬಾರ್ದು ಅಂದ್ರೆ, ಅವರವರಲ್ಲೇ ನಿಮ್ಮಲ್ಲೇನೆ, ಜನಸಾಮಾನ್ಯರಲ್ಲ ನಿಮ್ದೇ ಎಷ್ಟು 108 ಪ್ರಾಬ್ಲಮ್ ಇರುತ್ತೆ. ಒಂದ್ ವೇಳೆ ನೀವು ಅದನ್ನೆಲ್ಲ ತಗೊಂಡು ನೀವು ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ. ಬದುಕಲೇಬೇಕು, ಕೆಲಸ ಮಾಡ್ಲೇಬೇಕು, ಬಾಳ್ಲೇಬೇಕು. ಹಾಗೆ ಚಿತ್ರರಂಗ ಕೂಡ. ನಾವು ಇಲ್ಲಿ ಯಾರೇನಾದ್ರೂ ಹೇಳ್ಬೋದು, ಹೊಟ್ಟೆಪಾಡಿಗೆ ಬಂದವರು, ಅದನ್ನ ಮರೆಯಂಗಿಲ್ಲ. ಹೊಟ್ಟೆಪಾಡಿಗೆ ಬರ್ಲಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಆ ಭಗವಂತನೂ ಅವ್ರನ್ನ ಕ್ಷಮಿಸಲ್ಲ. ಯಾಕಂದ್ರೆ ಯಾಕೆ ಕ್ಷಮಿಸಲ್ಲ? ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೀವು 1 ತಿಂಗಳು ಊಟ ಬಿಟ್ಬಿಟ್ಟು ಶೂಟಿಂಗ್ ಮಾಡ್ರಿ, ಆಗತ್ತಾ? ಕ್ಲೋಸ್. ತಾಯಿಯನ್ನ ದೇವ್ರು ಅಂತ ನೋಡೋದಲ್ಲ, ಬದುಕಿದ್ರು ವಿನೋದ್ ರಾಜ್ ಅವರು. ಇದೊಂಥರ ಮಾದರಿ ಕಣ್ರಿ ಸಮಾಜಕ್ಕೆ. ನಾವು ಬಹಳ ಈಸಿ, ನಮ್ಮಮ್ಮ ಅಲ್ವಾ ಬಿಡು ಮನೇಲೇ ಇರ್ತಾರೆ, ಹಿಂಗ್ ತಗೊಂಡ್ಬಿಡ್ತೀವಿ. ಹಂಗ್ ತಗೊಳ್ಳಿಲ್ಲ ಅವರು. ಅವರು ತಾಯಿ ಇವತ್ತು ಭೌತಿಕವಾಗಿ ಅವ್ರ ಜೊತೆ ಇಲ್ಲದೆ ಇದ್ರು ಅವ್ರಿಗೊಂದು ದೇಗುಲ ನಿರ್ಮಾಣ ಮಾಡಿದ್ರು. ಬಹಳ ದೊಡ್ಡ ನಟಿ, ಅವ್ರಿಗೆ ಸ್ಮಾರಕ ನಿರ್ಮಾಣ ಮಾಡೋದೇನು ವಿಶೇಷ ಅಲ್ಲ. ಆದ್ರೆ ವಿನೋದ್ ರಾಜ್ ಅವರು ಅದನ್ನ ಮಾಡಿರೋ ರೀತಿ ಇದೆಯಲ್ಲ, ಹೆಂಗ್ ಮಾಡ್ಬೇಕು ಅಂತ ಮಾಡಿರೋ ರೀತಿ, ಆ ಒಂದು ಮನಸ್ಸಿನಲ್ಲಿ ಯಾರಿಗಾದ್ರೂ ಭಾವನೆ, ತಾಯಿ ಅನ್ನೋ ಭಾವನೆ ಏನು, ನಟಿ ಲೀಲಾವತಿ ಅವ್ರು ಏನು ಅನ್ನೋದನ್ನ ಮತ್ತೊಮ್ಮೆ ಕಟ್ಟಿ ಸಮಗ್ರವಾಗಿ ಕಟ್ಟಿ ಕೊಟ್ಟಂಗಿದೆ. ಅದು ಹೆಂಗ್ ಮಾಡಿದ್ರಿ ಸರ್ ಇದನ್ನ? ನಾನು ಪ್ರಾರಂಭದ ದಿನಗಳಲ್ಲಿ ಚಿಕ್ಕದಾಗಿ ಒಂದು ಶೀಟ್ ಹಾಕಿ ನಾವು ಕವರ್ ಮಾಡಿ ಅದಕ್ಕೊಂದು ಫೆನ್ಸ್ ತರ ಮಾಡಿದ್ವಿ, ಚೈನ್ ಲಿಂಕ್ ಫೆನ್ಸ್ ತರ. ಜನ ಬರೋದು ನೋಡ್ಬಿಟ್ಟು ಅವ್ರ ಪಾಪ 3 ಪ್ರದಕ್ಷಿಣೆ ಹಾಕೋರು, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋರು. ಆಮೇಲೆ ನಮ್ಗೆ ಏನನ್ನಿಸ್ತು, ಇಲ್ಲ ಇದನ್ನ ಹೇಗೆ ಮಾಡ್ಬೇಕು ಅಮ್ಮವ್ರ ಸ್ಮಾರಕನ, 3 ಪ್ರದಕ್ಷಿಣೆ ಹಾಕ್ತಾರೆ ಅಂದಾಗ ನಾನು ಅದನ್ನೇ ಯೋಚನೆ ಮಾಡಿದೆ. 3 ಸುತ್ತು, ದೊಡ್ಡ ಸುತ್ತು ಬರಬೇಕು. ಆ 3 ದೊಡ್ಡ ಸುತ್ತುಗಳಲ್ಲೂ ಅಮ್ಮವರ ಭಾವಚಿತ್ರಗಳು, ಅಮ್ಮವರ ಒಳ್ಳೆ ನೆನಪುಗಳು, ಈ ಎಲ್ಲ ಮುಗಿದು ಒಳಗಡೆ 3ನೇ ಸುತ್ತಲ್ಲಿ ಅಮ್ಮವ್ರ ಸ್ಮಾರಕನ ಸುತ್ತಿ ಅವರು ನಮಸ್ಕಾರ ಮಾಡ್ಕೊಂಡು ಈ ಕಡೆ ಬರುವಂತದ್ದು, ನೋಡೋಣ ಸರ್, ಬರುವಂತದ್ದು. ಅದು ಅದರ ಉದ್ದೇಶ. ಆಮೇಲೆ
ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ? ಪ್ರತಿ ಕ್ಷಣ ಬಹುಶಃ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಅವ್ರು ಇರ್ತಾರೆ ಅಲ್ವಾ? ಖಂಡಿತ ಖಂಡಿತ. ಪಾಪ ಅವರು ಯಾವಾಗಲೂ ದ್ವೇಷ ಹೇಳ್ಕೊಡ್ಲಿಲ್ಲ. ವಿಶ್ವಾಸ ಪ್ರೀತಿ ಹ್ಯಾಕ್ ಸಂಪಾದನೆ ಮಾಡಬೇಕು